ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣ ನಮ್ಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಅತಿ ಹೆಚ್ಚು ಫಲಾನುಭವಿಗಳು ಇಲ್ಲಿ ಮೆಸೇಜ್ ಅನ್ನ ಮಾಡ್ತಾ ಇದ್ದೀರಾ. ಹಣ ಬಿಡುಗಡೆ ಆಗಿದ್ದ ನೆಕ್ಸ್ಟ್ ಡೇ ಏನಾಯ್ತು ಅಂತಂದ್ರೆ ಫಲಾನುಭವಿಗಳು ನಮಗೆ ರಿಸೀವ್ ಆಯ್ತು ಅಂತ ಹೆಚ್ಚು ಜನ ಮೆಸೇಜ್ ಅನ್ನ ಮಾಡಿದ್ರು. ಈಗ 2 ಡೇಸ್ ಇಂದ ಏನಾಗ್ತಾ ಇದೆ, ನಮ್ಗೆ ಹಣ ಬಂದಿಲ್ಲ ಅಂತ ಅನ್ನೋರೇನೆ ಜಾಸ್ತಿ ಇಲ್ಲಿ ಮೆಸೇಜ್ ಅನ್ನ ಮಾಡ್ತಿರುವಂತದ್ದು. ಸೊ ಏನಕ್ಕೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ, 20ನೇ ಕಂತಿನ ಹಣ ಏನಾದರೂ ಬಿಡುಗಡೆ ಆಗಿದೆಯಾ ಅಂತ ಕೆಲವೊಬ್ಬರಿಗೆ ಡೌಟ್ ಇದೆ. ಸೊ ಇದೆಲ್ಲದ್ರ ಬಗ್ಗೆನೂ ಕೂಡ ನಿಮಗೆ ಮಾಹಿತಿಯನ್ನ ತಿಳ್ಕೋಬೇಕು ಅಂತ ಅಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಬಿಡುಗಡೆ ಆಗಿ ಆಲ್ಮೋಸ್ಟ್ 3 to 4 ಡೇಸ್ ಆಗೋದಕ್ಕೆ ಬಂತು ಅಂತಾನೆ ಹೇಳ್ಬೋದು. ಸೊ ನಿಮಗೆ ಮೊದಲಿಂದನೂ ಕೂಡ ನಾವು ತಿಳಿಸ್ಕೊಡ್ತಾ ಇದೀವಿ. ಒಂದು ಕಂತಿನ ಹಣ ಬಿಡುಗಡೆ ಆದ್ರೆ ಆಲ್ಮೋಸ್ಟ್ 15 ದಿನಗಳನ್ನ ತೆಗೆದುಕೊಳ್ಳುತ್ತೆ. ಇಲ್ಲಿ ಎಲ್ಲರಿಗೂ ಕೂಡ ಹಣ ಜಮಾ ಆಗೋದಕ್ಕೆ ಫಾಸ್ಟ್ ಆಗಿ ಜಮಾ ಆದ್ರೂ ಕೂಡ 15 ದಿನವನ್ನ ತೆಗೆದುಕೊಳ್ಳುತ್ತೆ. ಸ್ವಲ್ಪ ಸ್ಲೋ ಆಯ್ತು, ಏನಾದ್ರೂ ಸರ್ವರ್ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಅಟ್ಲೀಸ್ಟ್ 20 ಡೇಸ್ ಆದ್ರೂ ತೆಗೆದುಕೊಳ್ಳುತ್ತೆ. ಇನ್ನು 3 ರಿಂದ 4 ದಿನ ಅಷ್ಟೇನೆ ಟೈಮ್ ಆಗಿರುವಂತದ್ದು. ಸೊ ಎಲ್ಲರೂ ಕೂಡ ಏನ್ ಮಾಡ್ತೀರಾ, ಬಂದಿಲ್ಲದೆ ಇರೋರು ಸೊ ನಮ್ಗೆ ಹಣ ಬಂದಿಲ್ಲ ಅಂತ ಮೆಸೇಜ್ ಅನ್ನ ಹಾಕ್ತಾ ಇರ್ತೀರಾ. ಸೊ ನಾವು ಕೂಡ ಅರ್ಥ ಮಾಡ್ಕೋಬೇಕಲ್ವಾ, ಒಂದೇ ಸಲ ಎಲ್ಲರಿಗೂ ಕೂಡ ಹಣ ಹಾಕೋದಿಕ್ ಆಗೋದಿಲ್ಲ ಅಂತ ಮೊದಲಿಂದನೂ ಸರ್ಕಾರ ಹೇಳ್ಕೊಂಡ್ ಬರ್ತಾನೆ ಇದೆ. ಸೊ ನಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ, ಅಯ್ಯೋ ನಮ್ಮ ಖಾತೆಯಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಯ್ತಾ, ಸೊ ನಮ್ಗೆ ಯಾಕೆ ಹಣ ಬಂದಿಲ್ಲ ಅಂತ ತೀರಾ ತಲೆ ಕೆಡಿಸ್ಕೊಳ್ತೀರಾ. ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಏಕೆ ಅಂತ ಅಂದ್ರೆ ಅಲ್ಲಿ ಯಾವುದೇ ರೀತಿಯಾಗಿ ಜಿಲ್ಲೆವಾರವಾಗಿ ಹಣ ಬಿಡುಗಡೆ ಆಗೋದಿಲ್ಲ, ರ್ಯಾಂಡಮ್ ಆಗಿ ಬಿಡುಗಡೆ ಆಗುವಂತದ್ದು. ಮೋಸ್ಟ್ಲಿ ಎ ಇಂದ ಝೆಡ್ ವರ್ಗೂ ಅಪ್ಲಿಕೇಶನ್ ಗಳು ಏನ್ ಬಂದಿರುತ್ತೆ ಸೊ ಆ ಪ್ರಕಾರ ಇಲ್ಲಿ ಹಣ ಜಮಾ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಇದು ಕನ್ಫರ್ಮ್ ಆಗಿ ನಾನು ಹೇಳೋದಕ್ಕೆ ಆಗೋದಿಲ್ಲ, ಬಟ್ ರ್ಯಾಂಡಮ್ ಆಗಿ ಬಿಡುಗಡೆ ಆಗೋದಂತೂ ಖಚಿತ. ಸೊ ಕೆಲವೊಬ್ರು ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ ಫಾಸ್ಟ್ ಆಗಿ ಅವ್ರಿಗೆ ಹಣ ಜಮಾ ಆಗಿರುತ್ತೆ, ಅವರು ರಿಸೀವ್ ಮಾಡ್ಕೊಂಡಿರ್ತಾರೆ. ಸೊ ಮೊದಲನೇ ಸಲ ಬಿಡುಗಡೆ ಆದಾಗ ನನಗೆ ಫಸ್ಟ್ನೇ ದಿನಾನೇ ಬಂತು, ಸೊ ಎರಡನೇ ಸಲ ಬಿಡುಗಡೆ ಮಾಡಿದಾಗ ನನಗೆ 5 ದಿನ ಆದ್ರೂ ಹಣ ಬಂದಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಏಕೆ ಅಂತಂದ್ರೆ ಇಲ್ಲಿ ಒಬ್ರು ಮಾತ್ರ ಅಲ್ಲ ಇರೋದು, 1,25,00,000 ಮಹಿಳೆಯರು ಇರುವಂತದ್ದು. ಸೊ ಅಷ್ಟು ಮಹಿಳೆಯರಿಗೆ ಇಲ್ಲಿ ಹಣ ಜಮಾ ಆಗಬೇಕು ಒಂದೇ ಸಲ ಅಂತಂದ್ರೆ ನೆವರ್, ಯಾವುದೇ ಕಾರಣಕ್ಕೂ ಕೂಡ ಆಗೋದಿಲ್ಲ. ಅಟ್ಲೀಸ್ಟ್ ಒಂದು 15 ಡೇಸ್ ವರ್ಗೂ ಟೈಮ್ ಇದೆ ಅಂತಂದ್ರೆ ಈ ಒಂದು ಫಸ್ಟ್ ಇಂದ 15 ಡೇಸ್ ವರ್ಗೂ ಇರುವಂತಹ ಮಧ್ಯದ ಡೇಸ್ ಗಳಲ್ಲಿ ಯಾವತ್ತಾದ್ರೂ ನಿಮಗೆ ಹಣ ಜಮಾ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಯಾವುದೇ ಮೊದಲಿನ ಕಂತುಗಳೆಲ್ಲ ಆರಾಮಾಗಿ ಬಂದಿದೆ ಅಂತ ಅಂದ್ರೆ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ. ಈ ಕಂತಿನ ಹಣ ಕೂಡ ನಿಮ್ ಖಾತೆಗಳಿಗೆ ಜಮಾ ಹಾಗೆ ಆಗುತ್ತೆ. ಸೊ ನಮ್ಗೆ ಹಣ ಬಂದಿಲ್ಲ ಅಂತ ಟೆನ್ಷನ್ ತಗೊಳ್ಳೋದು ಸುಮ್ಮನೆ ವೇಸ್ಟ್ ಅಂತ ನನ್ನ ಪ್ರಕಾರ ಹೇಳ್ತಿರುವಂತದ್ದು. ಬಂದೇ ಬರುತ್ತೆ, ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇನ್ನು 20ನೇ ಕಂತಿನ ಹಣ ಬಂದಿಲ್ಲ ಅಂತ ಕೆಲವೊಬ್ರು ಮೆಸೇಜ್ ಅನ್ನ ಮಾಡ್ತಾ ಇದ್ದಾರೆ. 20ನೇ ಕಂತಿನ ಹಣ ಇನ್ನು ಬಿಡುಗಡೆನೇ ಆಗಿಲ್ಲ. ಸೊ ಆ ರೀತಿ ಏನಾದರೂ ಬಿಡುಗಡೆ ಆಯ್ತು ಅಂತ ಅಂದ್ರೆ ನಾವು ಇರೋದೇನು ಕೇಳಿ ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೋಸ್ಕರನೇ. ಸೊ 20ನೇ ಕಂತಿನ ಹಣವನ್ನ ಏನ್ ಹೇಳಿದ್ದಾರೆ, 19ನೇ ಕಂತಿನ ಹಣ ಕಂಪ್ಲೀಟ್ ಆಗಿ ಎಲ್ಲರೂ ಖಾತೆಗೂ ಜಮಾ ಆಯ್ತು ಅಂತ ಅಂದ್ಮೇಲೆ ಆ ನಂತರ ಆ ಒಂದು ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಹೇಳಿರುವಂತದ್ದು. ನಾವು ಕೊಟ್ಟಿರುವಂತಹ 242 ಭರವಸೆಗಳನ್ನು ಕೂಡ ಇಲ್ಲಿ ಈಡೇರಿಸಿಕೊಂಡು ಬಂದಿದ್ದೀವಿ. ಸೊ ಈ ಬೇರೆ ರಾಜ್ಯಗಳಲ್ಲೆಲ್ಲ ಹಣ ಕೊಡೋದನ್ನ ನಿಲ್ಸಿರ್ಬೋದು, ಬಟ್ ನಮ್ಮ ರಾಜ್ಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ನಿಲ್ಸೋದಿಲ್ಲ. ನಾವು ಕೊಟ್ಟಿರೋ ಗ್ಯಾರಂಟಿಗಳನ್ನ 5 ವರ್ಷನೂ ಕೂಡ ನಾವು ನಡೆಸ್ಕೊಂಡು ಹೋಗ್ತೀವಿ. ಬರೋದು ಒಂದ್ 2 ತಿಂಗಳು ತಡ ಆಗ್ಬೋದು ಅಷ್ಟೇನೆ, ಬಟ್ ಯಾವುದೇ ಕಾರಣಕ್ಕೂ ಕೂಡ ನಿಲ್ಸೋದಿಲ್ಲ. ಹಣವನ್ನ ಬಿಡುಗಡೆ ಮಾಡೇ ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ಕೊಟ್ಟಿರುವಂತದ್ದು. ಸೊ ಮಹಿಳೆಯರು ಏನಂತ ಹೇಳಿದ್ರು, ತಕ್ಕ ಪಾಠವನ್ನ ಕಲಿಸ್ತೀವಿ ಅಂತ ಅಂದ್ರು. ಸೊ ಆ ಒಂದು ನ್ಯೂಸ್ ವೈರಲ್ ಆದ ತಕ್ಷಣ ನಮ್ಮ ಮಹಿಳೆಯರಿಗೆ ಒಂದು ಕಂತಿನ ಹಣ ಬಿಡುಗಡೆ ಆಯ್ತು. ಸೊ ಇನ್ನ ನೆಕ್ಸ್ಟ್ 20, 21ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ, ಬಟ್ ಒಂದ್ 2 ದಿನ ತಡ ಆಗ್ಬೋದು ಅಷ್ಟೇ. ಬಟ್ ಸೆಕೆಂಡ್ ವೀಕ್ ಅಲ್ಲಿ, ಲಾಸ್ಟ್ ವೀಕ್ ಅಲ್ಲಿ ಏನ್ ಮಾಡ್ತೀವಿ, 20ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿ ವೈರಲ್ ಆಗ್ತಾ ಇದೆ. ಬಟ್ ಈಗ ಈ ತಿಂಗಳಲ್ಲಿ ಈ ಒಂದು ಹಣ ಬಿಡುಗಡೆ ಮಾಡ್ತಾರೆ ಅನ್ನೋದೇ ಡೌಟ್. ಏನಿದ್ರು ನೆಕ್ಸ್ಟ್ ಮಂತ್ ಅಲ್ಲಿ ಬಿಡುಗಡೆ ಮಾಡ್ತಾರೆ ಅನ್ನೋದು ನಮ್ಮ ಪ್ರಕಾರ ಅಷ್ಟೇನೆ. ಸೊ ಹಾಗಾಗಿ ವೇಟ್ ಮಾಡಿ ನೋಡೋಣ. ಯಾರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಹಾಗೆ ಆಗುತ್ತೆ. ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬೈ.